ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾವು ಆನ್ಲೈನ್ನಲ್ಲಿ ಬುಕ್ ಮಾಡಿದ ಪಾರ್ಸಲ್ಗಳನ್ನು ಡೆಲಿವರಿ ಬಾಯ್ ಬಂದು ಮನೆಗೆ ತಲುಪಿಸೋದನ್ನು ನೋಡಿದ್ದೀವಿ. ಆದರೆ ಆ ಪಾರ್ಸಲ್ಗಳನ್ನು ಆಕಾಶ ಮಾರ್ಗವಾಗಿ ಡ್ರೋನ್ಗಳು ಬಂದು ಮನೆಗೆ ಡೆಲಿವರಿ ಮಾಡಿದ್ರೆ ಹೇಗಿರುತ್ತೆ? ಹೌದು, ವಿದೇಶಗಳಲ್ಲಿ ಈಗಾಗಲೇ ಸಾಧ್ಯವಾಗಿರುವ ಇಂಥದ್ದೊಂದು ಬಹುದೊಡ್ಡ ತಂತ್ರಜ್ಞಾನದ ಕ್ರಾಂತಿಗೆ ಭಾರತ ಈಗ ಸಾಕ್ಷಿಯಾಗ್ತಾ ಇದೆ. ನಮ್ಮ ಬೆಂಗಳೂರು ಮೂಲದ ಸ್ಟಾರ್ಟ್ಅಪ್ ಕಂಪನಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಜಗತ್ತಿನ ಅತಿದೊಡ್ಡ ಡ್ರೋನ್ ಡೆಲಿವರಿ ನೆಟ್ವರ್ಕ್ ಅನ್ನು ಸ್ಥಾಪಿಸ್ತಾ ಇದೆ. ಹಾಗಾದ್ರೆ ಬೆಂಗಳೂರು ಮೂಲದ ಕಂಪನಿಯ ಡ್ರೋನ್ ಕ್ರಾಂತಿ ಆಂಧ್ರದಲ್ಲಿ ಶುರುವಾಗ್ತಾ ಇರೋದ್ಯಾಕೆ? ದಿನಕ್ಕೆ 10,000 ಡ್ರೋನ್ಗಳನ್ನು ಹಾರಿಸುವ ಆ ಬಿಗ್ ಪ್ಲಾನ್ ಏನು? ಈ ಡ್ರೋನ್ಗಳಿಂದ ಕೇವಲ 10 ಪೈಸೆಗೆ ಡೆಲಿವರಿ ಮಾಡೋಕೆ ಹೇಗೆ ಸಾಧ್ಯ? ಡೆಲಿವರಿ ಬಾಯ್ಗಳಿಗೆ ಈ ಡ್ರೋನ್ಗಳು ಪೈಪೋಟಿ ನೀಡ್ತವ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಂಧ್ರಕ್ಕೆ ಹಾರಿದ ಬೆಂಗಳೂರಿನ ಡ್ರೋನ್ ಕಂಪನಿ ಏನಿದು ಮೆಗಾ ಪ್ರಾಜೆಕ್ಟ್? ಸ್ನೇಹಿತರೆ, ಏರ್ ಬೌಂಡ್ ಅನ್ನೋದು ಬೆಂಗಳೂರು ಮೂಲದ ಪ್ರತಿಷ್ಠಿತ ಏರೋಸ್ಪೇಸ್ ಕಂಪನಿ. ಇದೀಗ ಈ ಕಂಪನಿ ಆಂಧ್ರದ ಎಪಿ ಡ್ರೋನ್ ಕಾರ್ಪೊರೇಷನ್ ಜೊತೆಗೆ ಬಹುದೊಡ್ಡ ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರ ಸಮ್ಮುಖದಲ್ಲಿ ಈ ಒಪ್ಪಂದ ಆಗಿದೆ. ಈ ಪ್ರಾಜೆಕ್ಟ್ಗೆ ಅಮರಾವತಿ ಕ್ಯಾಪಿಟಲ್ ರೀಜನ್ ಡ್ರೋನ್ ಡೆಲಿವರಿ ನೆಟ್ವರ್ಕ್ ಅಂತ ಹೆಸರಿಡಲಾಗಿದೆ. ಇದರ ಮುಖ್ಯ ಉದ್ದೇಶ ಇಷ್ಟೇ: ಅಮರಾವತಿ, ವಿಜಯವಾಡ ಮತ್ತು ಗುಂಟೂರು ನಗರಗಳ ನಡುವೆ ಡ್ರೋನ್ಗಳ ಮೂಲಕ ವಸ್ತುಗಳನ್ನು ಡೆಲಿವರಿ ಮಾಡೋದು. ಈ ಡ್ರೋನ್ ಸೇವೆಗಳು ಮೊದಲಿಗೆ ಗುಂಟೂರಿನಲ್ಲಿ ಆರಂಭವಾಗಲಿದ್ದು, ಮುಂದಿನ 1 ವರ್ಷದೊಳಗೆ ಇಡೀ ಆಂಧ್ರದಲ್ಲಿ ಪ್ರತಿದಿನ ಬರೋಬ್ಬರಿ 10,000 ಡ್ರೋನ್ ಫ್ಲೈಟ್ಗಳನ್ನು ಹಾರಿಸುವ ಟಾರ್ಗೆಟ್ ಇಟ್ಕೊಳ್ಳಲಾಗಿದೆ. ಬೆರಗು ಮೂಡಿಸುತ್ತೆ ಡ್ರೋನ್ ಸ್ಪೆಷಾಲಿಟಿ, ಬರೀ 10 ಪೈಸೆಗೆ ಡೆಲಿವರಿ. ಸ್ನೇಹಿತರೆ, ಇಲ್ಲಿ ಬಳಸಲಾಗ್ತಾ ಇರುವ ಡ್ರೋನ್ಗಳು ನೀವು ಮದುವೆಗಳಲ್ಲಿ ನೋಡುವಂತ ಕ್ಯಾಮ್ರಾ ಡ್ರೋನ್ಗಳಲ್ಲ. ಏರ್ಬೌಂಡ್ ಕಂಪನಿಯು ಕಾರ್ಬನ್ ಫೈಬರ್ ಬಳಸಿ ಅತ್ಯಂತ ಹಗುರವಾದ ಬ್ಲೆಂಡೆಡ್ ವಿಂಗ್ ಬಾಡಿ ವಿನ್ಯಾಸದ ವಿಶೇಷ ಡ್ರೋನ್ಗಳನ್ನು ತಯಾರಿಸಿದೆ. ಇದರ ಸ್ಪೆಷಾಲಿಟಿ ಏನಂದ್ರೆ, ಈ ಡ್ರೋನ್ನ ತೂಕ ಕೇವಲ 1.5 kg. ಆದರೆ ಇದು ತನ್ನ ತೂಕಕ್ಕಿಂತ 1.5 ಪಟ್ಟು ಹೆಚ್ಚು ಭಾರವನ್ನು ಸುಲಭವಾಗಿ ಹೊತ್ತೊಯ್ಯಬಲ್ಲದು. ಅತಿದೊಡ್ಡ ವಿಶೇಷ ಅಂದ್ರೆ ಇದರ ಡೆಲಿವರಿ ವೆಚ್ಚ. ಸಾಮಾನ್ಯವಾಗಿ ಒಂದು ಡೆಲಿವರಿ ಮಾಡೋದಕ್ಕೆ ಆಗುವ ಖರ್ಚಿಗಿಂತ 20 ಪಟ್ಟು ಕಡಿಮೆ ಖರ್ಚಿನಲ್ಲಿ ಇದು ವಸ್ತುಗಳನ್ನು ತಲುಪಿಸುತ್ತೆ. ಅಂದ್ರೆ 1 ಕಿಲೋಮೀಟರ್ ದೂರಕ್ಕೆ ವಸ್ತುಗಳನ್ನು ಡೆಲಿವರಿ ಮಾಡೋದಕ್ಕೆ ತಗುಲೋ ವೆಚ್ಚ ಕೇವಲ 10 ಪೈಸೆ. 20 ಟನ್ ಲಾರಿ, ಟ್ರಕ್ಗಳಲ್ಲಿ ಒಟ್ಟಿಗೆ ಸರಕು ಸಾಗಿಸಿದ್ರೆ ಎಷ್ಟು ಅಗ್ಗವಾಗುತ್ತೋ ಅಷ್ಟೇ ಅಗ್ಗದ ದರದಲ್ಲಿ ಈ ಡ್ರೋನ್ಗಳು ಡೆಲಿವರಿ ಮಾಡಲಿವೆ ಅಂತ ಏರ್ಬೌಂಡ್ನ ಸಿಇಒ ನಮನ್ ಪುಷ್ಪ್ ಹೇಳಿದ್ದಾರೆ. ಯಾವ್ಯಾವ ವಸ್ತುಗಳು ಡೆಲಿವರಿ? ಜನರಿಗೆ ಏನು ಲಾಭ? ಸ್ನೇಹಿತರೆ, ಈ ಡ್ರೋನ್ಗಳ ಮೂಲಕ ಕಾಮರ್ಸ್ ಪಾರ್ಸೆಲ್ಗಳು, ವಾಣಿಜ್ಯ ಸರಕುಗಳು ಹಾಗೂ ಅತಿ ಮುಖ್ಯವಾಗಿ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದ ವಸ್ತುಗಳನ್ನು ಡೆಲಿವರಿ ಮಾಡಲಾಗುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡುವ ಬದಲು ಡ್ರೋನ್ಗಳ ಮೂಲಕ ರಕ್ತ, ಮೆಡಿಸಿನ್ ಅಥವಾ ಅಂಗಾಂಗಗಳನ್ನು ಕ್ಷಣಾರ್ಧದಲ್ಲಿ ಆಸ್ಪತ್ರೆಗೆ ತಲುಪಿಸಬಹುದು. ವಿಶೇಷ ಅಂದ್ರೆ, ಏರ್ಬೌಂಡ್ ಕಂಪನಿ ಈಗಾಗಲೇ ನಮ್ಮ ಬೆಂಗಳೂರಿನ ನಾರಾಯಣ ಹೆಲ್ತ್ ಆಸ್ಪತ್ರೆಗಾಗಿ 1000ಕ್ಕೂ ಹೆಚ್ಚು ಮೆಡಿಕಲ್ ಡ್ರೋನ್ ಫ್ಲೈಟ್ಗಳನ್ನು ಯಶಸ್ವಿಯಾಗಿ ನಡೆಸಿದೆ. ಬೆಂಗಳೂರು ಕಂಪನಿಗೆ ಆಂಧ್ರದಲ್ಲಿ ಅವಕಾಶ, ಕರ್ನಾಟಕದಲ್ಲಿ ಯಾಕಿಲ್ಲ? ಸ್ನೇಹಿತರೆ, ಏರ್ಬೌಂಡ್ ಬೆಂಗಳೂರು ಮೂಲದ ಕಂಪನಿಯಾದ್ರೂ ಆಂಧ್ರ ಸರ್ಕಾರ ಇದರ ಸಾಮರ್ಥ್ಯ ಗುರುತಿಸಿ ತನ್ನ ರಾಜ್ಯವನ್ನ ಗ್ಲೋಬಲ್ ಡ್ರೋನ್ ಹಬ್ ಮಾಡೋದಿಕ್ಕೆ ಈ ಬೃಹತ್ ಆಫರ್ ಕೊಟ್ಟಿದೆ. ಇಂಥ ದೊಡ್ಡ ಟೆಕ್ನಾಲಜಿಯನ್ನ ನಮ್ಮದೇ ರಾಜ್ಯದ ಸ್ಟಾರ್ಟ್ಅಪ್ ಬೆಳೆಸಿದ್ರೂ ಕರ್ನಾಟಕದಲ್ಲಿ ಇದನ್ನ ಅಳವಡಿಸಿಕೊಳ್ಳೋಕೆ ಸರ್ಕಾರಗಳು ಹಿಂದೇಟು ಹಾಕ್ತಾ ಇರೋದು ವಿಪರ್ಯಾಸವೇ ಸರಿ. ಒಟ್ಟಿನಲ್ಲಿ ಸ್ನೇಹಿತರೆ, ಲಾರಿ, ಟ್ರಕ್ಗಳ ಮೂಲಕ ರಸ್ತೆ ಮೇಲೆ ನಡೀತಾ ಇದ್ದ ಲಾಜಿಸ್ಟಿಕ್ ಸಿಸ್ಟಮ್ ಇನ್ಮುಂದೆ ಸಂಪೂರ್ಣವಾಗಿ ಆಕಾಶ ಮಾರ್ಗಕ್ಕೆ ಶಿಫ್ಟ್ ಆಗೋ ಕಾಲ ದೂರವಿಲ್ಲ. ನಮ್ಮದೇ ಬೆಂಗಳೂರಿನ ಕಂಪನಿಯೊಂದು ಜಗತ್ತಿನಲ್ಲೇ ಅತಿದೊಡ್ಡ ಕಮರ್ಷಿಯಲ್ ಡ್ರೋನ್ ನೆಟ್ವರ್ಕ್ ಕಟ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಚಾರ. ಈ ಬಗ್ಗೆ ನೀವೇನು ಹೇಳ್ತೀರಿ? ಡ್ರೋನ್ ಮೂಲಕ ಡೆಲಿವರಿ ಬರುವ ಈ ಐಡಿಯಾ ನಿಮಗೆ ಇಷ್ಟ ಆಯ್ತಾ? ಇಂಥ ಟೆಕ್ನಾಲಜಿಯನ್ನ ಮೊದಲು ನಮ್ಮ ಬೆಂಗಳೂರಿನಲ್ಲೇ ಯಾಕೆ ಶುರು ಮಾಡಬಾರ್ದು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಇಂಥ ಮತ್ತಷ್ಟು ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.